ಸಿಎಂ ಆರ್ಥಿಕ ಸಲಹೆಗಾರ ಮಾತನಾಡಿರುವಂತಹ ಅದೊಂದು ಮಾತು ರಾಜಕೀಯ ವಲಯದಲ್ಲಿ ಹಲ್ಚಲ್ಲನ್ನ ಎಬ್ಬಿಸಿದೆ. ಇನ್ನು ರಾಜ್ಯ ಅಷ್ಟೇ ಅಲ್ಲ, ಹೈಕಮಾಂಡ್ನ ಕಾಂಗ್ರೆಸ್ ನಾಯಕರಿಗೂ ಮುಜುಗರವನ್ನ ಉಂಟು ಮಾಡಿದೆ. ಸಿಎಂ ಆಪ್ತ ಸಲಹೆಗಾರನ ವಿರುದ್ಧ ಹೈಕಮಾಂಡ್ ಇದೀಗ ಸಿಕ್ಕಾಪಟ್ಟೆ ರಾಂಗ್ ಆಗಿದೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1. ಸಿಎಂ ಆರ್ಥಿಕ ಸಲಹೆಗಾರನ ವಿರುದ್ಧ ಖರ್ಗೆ ಗರಂ. ರಾಯರೆಡ್ಡಿ ಕೊಟ್ಟ ಹೇಳಿಕೆ ವಿರುದ್ಧ ಕೆಂಡ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಹೀಗಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಆಡಿದ ಅದೊಂದು ಮಾತು ಕಾಂಗ್ರೆಸ್ಗೆ ಸಾಕಷ್ಟು ಸಂಕಷ್ಟ ತಂದಿಟ್ಟಿದೆ. ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್. ಆದ್ರೆ ಈಗ ಕಾಂಗ್ರೆಸ್ನ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಉಂಟಾಗಿದ್ದು, ರಾಯರೆಡ್ಡಿ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ರಾಂಗ್ ಆಗಿದೆ. ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ರಾಯರೆಡ್ಡಿ ಬಳಿ ಸ್ಪಷ್ಟನೆ ಕೇಳಿದ್ರೆ ಇತ್ತ ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಅದು ರಾಯರೆಡ್ಡಿ ಅವರಿಗೆ ಕೇಳಬೇಕು, ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಏನೇನು ಮಾಹಿತಿ ಇದೆ ಅಂತೇಳಿ ರಾಯರೆಡ್ಡಿ ಅವರಿಗೆ ಕೇಳಬೇಕು. ಮತ್ತು ನನಗೆ ಅನ್ಸ್ಕೊಂಡು ಹಿಂದಾಳೆ ಉಲ್ಟಾ ನೋಡಿದಾರೆ ಅಂತ ಕೇಳಿದ್ದೀನಿ ಹಿಂದಾಳೆ. ಆಮೇಲೆ ಜನಾಕ್ರೋಶ ಯಾತ್ರೆ ನಡುವೆ ಬಸವರಾಜ ರಾಯರೆಡ್ಡಿ ಹೇಳಿಕೆ ಯಾವುದೊಂದು ರೀತಿ ವ್ಯಾಪಾರ ಆಗಿಲ್ಲ. ಅದು ಪಕ್ಷ ಗಮನಿಸ್ತದೆ. ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ. KPCC ಪ್ರೆಸಿಡೆಂಟರು, ಮುಖ್ಯಮಂತ್ರಿಗಳು, ಎಐಸಿಸಿ ಅದು ಗಮನಿಸ್ತದೆ. ಮತ್ತು ರಾಯರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ, ಅವರು ಯಾರು ಭ್ರಷ್ಟಾಚಾರ ಏನು ಅಂತಂದು ಅವ್ರಿಗೆ ಗೊತ್ತಿದ್ರೆ ಲೆಟ್ ಹಿಮ್ ಟೆಲ್ ಓಪನ್ಲಿ. ಪಕ್ಷದಲ್ಲಿ ಇದ್ಕೊಂಡು ಈ ಥರ ಒಬ್ಬ ಹಿರಿಯ ಶಾಸಕರು ಅವರು ಮತ್ತು ಅತ್ಯಂತ ಬುದ್ಧಿವಂತರು ಬೇರೆ ಪಕ್ಷ ನಿರ್ಣಯ ತಗೋತದ್ರ ಬಗ್ಗೆ ನಿಶ್ಚಿತವಾಗಿ ಮುಜುಗರ ಅನಿಸ್ತದೆ. ಈ ಥರ ಮಾತಾಡೋದು ಸರಿಯಲ್ಲ. ಮತ್ತೊಂದೆಡೆ ರಾಯರೆಡ್ಡಿ ಪರ ಬ್ಯಾಟ್ ಬೀಸಿರುವ ಸಚಿವ ಸತೀಶ್ ಜಾರಕಿಹೊಳಿ ರಾಯರೆಡ್ಡಿ ದೇಶಾದ್ಯಂತ ಇರುವ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರೆ. ಅವರು ಕರ್ನಾಟಕವೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಅಂತ ಹೇಳಿದ್ದಕ್ಕೆ ಯಾವುದೇ ಆಡಿಯೋ ವಿಡಿಯೋಗಳಿಲ್ಲ, ಕ್ರಮದ ಅನಿವಾರ್ಯತೆ ಅವಶ್ಯವಿಲ್ಲ ಎಂದಿದ್ದಾರೆ. ಅವರು ಎಲ್ಲಿ ಕೂಡ ನೇರವಾಗಿ ಹೇಳಿದ್ದನ್ನೇ ಎಲ್ಲಿ ನೋಡ್ಲಿಕ್ಕಾಗಿಲ್ಲ, ತೋರಿಸ್ಲಿಕ್ಕಾಗಿಲ್ಲ. ಯಾರು ಒಳಗಡೆ ಇದ್ದಂಥವ್ರು ಬಂದು ಹೊರಗಡೆ ಹೇಳಿದ ಅಷ್ಟೇ ಸುದ್ದಿ ಆಗಿದೆ. ಮತ್ತು ಅವರು ಜನರಲ್ ಆಗಿ ಅಸೆಸ್ ಮಾಡಿರ್ಬೋದು ಅಷ್ಟೇ, ಇಡೀ ಜಗತ್ತಿಂದು, ದೇಶದ್ದು, ರಾಜ್ಯದ್ದು. ಅವ್ರು ಎಲ್ಲಿ ನೇರವಾಗಿ ಹೇಳಿಕೆಯನ್ನು ನಾವು ಎಲ್ಲಿ ನೋಡಿಲ್ಲ ಯಾರು ಕೂಡ. ಸೊ ಅದನ್ನು ನಂಬಲಿಕ್ಕಂತೂ ಆಗೋದಿಲ್ಲ. ಸೊ ಜನರಲ್ ಆಗಿ ಚರ್ಚೆ ಮಾಡಿರ್ಬೋದು ಇಡೀ ಎಲ್ಲ ವ್ಯವಸ್ಥೆ ಬಗ್ಗೆ. ಸೊ ಹೀಗಾಗಿ ಅದಕ್ಕೆ ಹೆಚ್ಚು ಇನ್ನು ಹೇಳಿದರೆ ಮಾತು ಬೇರೆ. ಅವರು ಅಥವಾ ಎಲ್ಲೂ ಕೂಡ ದಾಖಲೆಗಳಿಲ್ಲ, ಅಥವಾ ಯಾವುದೇ ವಿಡಿಯೋ ಇಲ್ಲ, ಅಥವಾ ಯಾವುದೇ ಪತ್ರಕರ್ತರ ಮುಂದೆ ಹೇಳಿದ್ದಿಲ್ಲ. ಜನರಲ್ ಆಗಿರುವಂಥ ವಿಚಾರ ಹೇಳಿರ್ಬೋದು ಹೊರತಾಗಿ ಈ ಸರ್ಕಾರ ಪರ್ಟಿಕ್ಯುಲರ್ ಹಿಂಗೆ ಅಂತ ಎಲ್ಲೂ ಹೇಳಿಲ್ಲ. ಸೊ ಹೀಗಾಗಿ ಅದನ್ನು ಚರ್ಚೆ ಮಾಡೋದು ಅವಶ್ಯಕತೆಯೇ ಇಲ್ಲ. ಬಸವರಾಜ ರಾಯರೆಡ್ಡಿ ಆಡಿದ ಮಾತು ಬಿಜೆಪಿಗೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲು ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿರುವ ರಾಯರೆಡ್ಡಿ ಮಾತು ಇದೀಗ ಕಾಂಗ್ರೆಸ್ಗೆ ಮುಜುಗರ ತಂದಿದ್ದು, ಅವರದ್ದೇ ಪಕ್ಷದ ನಾಯಕರು ಕ್ರಮಕ್ಕೆ ಆಗ್ರಹಿಸುತ್ತಿದ್ದಾರೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.